ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನಮ್ಮ ತುಮಕೂರಲ್ಲಿ ಮತ್ತು ತುಮಕೂರು ಅಕ್ಕಪಕ್ಕ ಇರೋರಿಗಂತೂ ಒಂದೊಳ್ಳೆ ಹಬ್ಬ ಅಂತ ಹೇಳ್ಬೋದು. ಅಷ್ಟು ಜನ ನೀವು ನೋಡ್ತಾ ಇದ್ದೀರಾ. ಎಷ್ಟು ಜನ ಅಂದರೆ ಯಾವ ಕಡೆ ನೋಡಿದ್ರು ಜನ ಜನ ಜನ, ಎಷ್ಟು ಬಿಲ್ಡಿಂಗ್ ಮೇಲೆ ನೋಡಿದ್ರು ಜನ ಜನ, ಅಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಂದರೆ ರೀಸನ್ ನಿಮಗೆ ಗೊತ್ತಿದೆ ಅಲ್ವಾ. ಇಂದು ಮಹಾಗಣಪತಿ ನೋಡ್ತಾ ಇರ್ಬೋದು, ಎಷ್ಟು ಅದ್ಧೂರಿಯಾಗಿತ್ತು ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಈ ಒಂದು ಹಿಂದೂ ಮಹಾಗಣಪತಿ ವಿಸರ್ಜನೆ ಎಲ್ಲ ಏನಿದೆ, ಈ ವಿಡಿಯೋನ ಮಿಸ್ ಮಾಡಿಕೊಂಡು ತುಂಬ ಲಾಸ್ ಮಾಡ್ಕೋತೀರಾ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು. ನನಗೆ ಕೆಲವೊಂದು ಕ್ಲಿಪ್ಗಳನ್ನು ಮಾತ್ರ ವಿಡಿಯೋ ಮಾಡ್ಕೊಳ್ಳೋದಕ್ಕಾಯಿತು. ಸೊ ಅದನ್ನೇ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಮುಂಚೆನೇ ನನಗೆ ಕಮೆಂಟ್ ಮಾಡಿದರೆ ಡೆಫಿನೆಟಾಗಿ ನಾನು ಪೂರ್ತಿ ವಿಡಿಯೋನ ಮಾಡ್ತಾಯಿದ್ದೆ. ಸೊ ಕೆಲವೊಂದು ಪಾರ್ಟ್ಸ್ಗಳನ್ನು ಮಾತ್ರ ನಾನಿಲ್ಲಿ ವಿಡಿಯೋನ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮತ್ತು ಟ್ರೆಡಿಷ್ನಲ್ ಆಗಿತ್ತು. ಅಂದರೆ ನಮ್ಮ ಸಾಂಪ್ರದಾಯಿಕವಾಗಿ ಏನೆಲ್ಲ ಮಾಡ್ಬೋದು ಆ ರೀತಿಯಾಗಿ ಇತ್ತು. ಅಲ್ಲಿ ಮಾಡಿರೋವಂಥ ಒಂದು ಡ್ರಮ್ ಸೆಟ್ಸ್ ಆಗ್ಬೋದು, ಆ ಒಂದು ಬೀಟ್ಸ್ ಆಗ್ಬೋದು, ಆ್ಯಂಡ್ ದೆನ್ ಅಲ್ಲಿ ತೊಗೊಂಡು ಬಂದಿರೋ ಅಂಥದ್ದಾಗ್ಬೋದು. ಇಲ್ಲಿ 2 ದಿನ ಬಿಟ್ಟಿದ್ದು. ಸೊ ಅದರಲ್ಲಿ ಒಂದು ಭದ್ರಮ್ಮ ಚೌಟ್ರಿ ಹತ್ರ ಅಂತ ಅಂದ್ಬಿಟ್ಟು ಕೇಳಿರ್ತೀರ, ಅಲ್ಲೊಂದಿತ್ತು, ಮತ್ತು ನಾಗರಕಟ್ಟೆ ಅಂತ ಹೇಳ್ಬಿಟ್ಟು ಅಲ್ಲೊಂದು. ಎರಡನ್ನೂ ಕೂಡ ನಾನು ಮರ್ಜ್ ಮಾಡಿಬಿಟ್ಟು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಒಂದೊಂದೇ ಅಂತ ಹೇಳಿದ್ರೆ ತುಂಬ ಲ್ಯಾಗ್ ಆಗುತ್ತೆ ಅಂತ ಹೇಳಿಬಿಟ್ಟು ಎರಡನ್ನು ಸೇರಿಸಿ ಮಾಡ್ತಾ ಇದ್ದೀನಿ. ಎರಡೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಆಪರೇಷನ್ ಸಿಂಧೂರ್ ಬಗ್ಗೆನೂ ಕೂಡ ಇತ್ತಲ್ವ, ನನಗದೊಂದು ಖುಷಿ ವಿಷಯ ಅಂತ ಹೇಳ್ಬೋದು. ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಈ ವಿಡಿಯೋ ಮಾಡಬೇಕು ಅಂತ ಹೇಳಿ. ಅದರಿಂದನೇ ಅಲ್ಲಿಂದ ಶುರು ಮಾಡಿಕೊಂಡೆ ಸ್ವಲ್ಪ ವೀಡಿಯೋಸನ್ನು ಮಾಡಬೇಕು ಅಂತ. ಸೊ ಇದು ನಮ್ಮ ಫ್ರೆಂಡ್ಸ್ ಕಡೆಯಿಂದ ನಾನು ಶೇರ್ ಮಾಡಿಸ್ಕೊಂಡೆ. ಹಿಂದಿನ ದಿನ ಬಿಟ್ಟಿದ್ದು ಅಂದರೆ ಶುಕ್ರವಾರ ಬಿಟ್ಟಿದ್ರು ಇದನ್ನು, ಭದ್ರಮ್ಮ ಚೌಟ್ರಿ ಹತ್ರ ಇರೋ ಅಂಥದ್ದು. ಇದು ಗಣಪತಿ ಬಂದು ಇದನ್ನು ಶೇರ್ ಮಾಡಿಸ್ಕೊಂಡಿದ್ದೆ, ನಿಮಗೆ ಶೇರ್ ಮಾಡಬೇಕಂತನೇ. ಇನ್ನೊಂದನ್ನು ನಾನೇ ಸ್ವಲ್ಪ ನಾನೇ ವಿಡಿಯೋ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಏನಾದರೂ ಈ ಒಂದು ವಿಡಿಯೋದಲ್ಲಿ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿಬಿಡಿ. ಯಾಕಂದರೆ ನನಗೆ ಸಿಕ್ಕಿರೋ ಅಂಥ ವೀಡಿಯೋಸಲ್ಲಿ ಮಾತ್ರ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ನೀವೇ ನೋಡ್ತಾ ಹೋಗ್ಬೋದು. ಲಾಸ್ಟಲ್ಲಿ ಎಂಡಲ್ಲಿ ಕೆಲವೊಂದು ಕ್ಲಿಪ್ಗಳನ್ನು ಕೂಡ ಹಾಕಿದ್ದೀನಿ, ಫೋಟೋಸನ್ನು. ವೀಡಿಯೋಸು ಡಿಲೀಟ್ ಆಗಿಬಿಡ್ತು, ಸೊ ಅದಕ್ಕೆ ಫೋಟೋಸನ್ನು ಅಪ್ಲೋಡ್ ಮಾಡಿದ್ದೀನಿ. ಮಧ್ಯೆ ನಾನು ವಾಯ್ಸ್ ಕೊಡೋಕ್ಕೆ ಹೋಗ್ತಾ ಇಲ್ಲ. ಒರಿಜಿನಲ್ ಸೌಂಡ್ ಏನಿದೆ ಅದನ್ನೇ ಬಿಟ್ಬಿಟ್ಟಿದ್ದೀನಿ. ಮ್ಯೂಸಿಕ್ ಹಾಕೋಣ ಅಂತ ಹೇಳಿದ್ರೆ ಕಾಪಿರೈಟ್ ಬರುತ್ತೆ. ಸೊ ಅದಕ್ಕೋಸ್ಕರ ಮ್ಯೂಸಿಕ್ ಕೂಡ ಹಾಕ್ತಾ ಇಲ್ಲ. ಹೇಗಿದೆ ಹಾಗೇ ಅಂದರೆ ಮಾಮೂಲ ರಿಯಲ್ ಸೌಂಡೇ ಇದೆ, ಒರಿಜಿನಲ್ ಸೌಂಡೇ ಇದೆ, ಅದನ್ನೇ ಹಾಕ್ತಾ ಇದ್ದೀನಿ. ನೀವೇ ನೋಡ್ತಾ ಇದ್ದೀರಾ ಇಲ್ಲಿ ಯಾವ ರೀತಿ ಆಗಿದೆ ಅಂತ. ಜನ ನೋಡಬೇಕು ಗುರು, ಏನು ಚೆನ್ನಾಗಿದೆ ಅಂತನ. ವಾವ್! ಹೇಳ್ದಾಗೆ ಈ ಒಂದು ಪ್ರೊಸೆಷನನ್ನು ಯಾರು ಮಿಸ್ ಮಾಡ್ಕೋತಾರೆ? ಒಂದು ಆ ಎಂಜಾಯ್ಮೆಂಟ್ ಆಗ್ಬೋದು, ಆ ಒಂದು ನೋಡಿ ಈ ಥರ ಒಂದು ಏನು ಹೇಳ್ತಾರೆ, ಇದನ್ನೆಲ್ಲ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೋತಾರೆ. ಸೊ ಇದೇ ರೀತಿ ನಮ್ಮ ತುಮಕೂರು ಬಗ್ಗೆ ಬೇಕಿರೋ ಅಂಥ ವೀಡಿಯೋಸ್ಗಳು ಯಾವುದಾದ್ರೂ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಕಮೆಂಟ್ ಮಾಡಿ. ನಮ್ಮದು ಕೂಡ ತುಮಕೂರೇ ರೀ. ಸೊ ಅದರಿಂದನೇ ಹೇಳ್ತಾ ಇದ್ದೀನಿ. ಈಗ ದಸರಾ ಬರ್ತಾ ಇದೆ, ದಸರಾ ಬಗ್ಗೆ ವೀಡಿಯೋ ಬೇಕಂದರೆ ಡೆಫಿನೆಟಾಗಿ ಕಮೆಂಟ್ ಮಾಡಿ, ಆವಾಗ ಡೀಟೇಲ್ಡಾಗಿ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ. ಈ ಒಂದು ಕ್ಲಿಪ್ಪಿಂಗ್ಗಳನ್ನು ಎಂಜಾಯ್ ಮಾಡ್ತಾ ಹೋಗ್ಬೋದು ಸ್ನೇಹಿತರೆ. ನಾನು ಹೇಳ್ದಾಗೆ ಎಲ್ಲಾದರೂ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಗಿದೆ ಅಂತಂದರೆ ಸೊ ಸಾರಿ ಫಾರ್ ದಟ್. ನೋಡ್ತಾ ಹೋಗಿ. ಲಾಸ್ಟಲ್ಲಿ ನಾನು ಹೇಳ್ದಾಗೆ ಫೋಟೋಸನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ನೀವು ಮಿಸ್ ಮಾಡದೆ ಎಂಡ್ ತನಕ ನೋಡಿ, ಯಾರು ಕೂಡ ಸ್ಕಿಪ್ ಮಾಡಿಬಿಡಿ. ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು. ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ ಈ ರೀತಿಯಾಗಿರುವಂಥ ಒಂದು ಪ್ರೊಸೆಷನ್ಗಳನ್ನು. ಅದೇ ರೀತಿಯಾಗಿ ಗಣಪತಿಗಳು ಅಷ್ಟೇ ಸ್ನೇಹಿತರೆ, 2 ದಿನವೂ ಕೂಡ ನೋಡ್ತಾ ಇದ್ದರೆ ಅಬ್ಬಬ್ಬಾ ಏನೋ ಒಂಥರ ದೃಷ್ಟಿ ಆಗತ್ತೆ ಅಂತ ಹೇಳ್ತೀವಲ್ವ, ಆ ರೀತಿ ಇದ್ವು. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ವು. ಸೊ ನಮಗೆ ಗಣಪತಿ ಗೌರಿ ಹಬ್ಬ ಅಂತಂದರೆ ಅಷ್ಟೇ ಖುಷಿ ಇರುತ್ತೆ ಅಲ್ವಾ. ಸೊ ಅದರದ್ದು ವಿಸರ್ಜನೆ, ಗಣಪತಿ ವಿಸರ್ಜನೆ ಕೂಡ ಅಷ್ಟೇ ಖುಷಿಯಾಗಿ, ಗಣೇಶನ ಖುಷಿಯಾಗಿ ಕಳಿಸ್ಕೊಡೋ ಅಂಥ ಈ ಒಂದು ವಿಡಿಯೋ. ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಹೋಗಿ ಸ್ನೇಹಿತರೆ.
ನೌಕೆಯಿಂದ, ವಾಯುವಿನಿಂದ, ಜಲದಿಂದ, ಚಲಿಸುವ ವಾಹನಗಳಿಂದ ಈ ಕ್ಷಿಪಣಿಯ ಉಡಾವಣೆ ಮಾಡಬಹುದು. 200ರಿಂದ 300 ಸಿಡಿತಲೆಗಳನ್ನ ಹೊತ್ತುಕೊಂಡು ಹೋಗುವ ಸಾಮರ್ಥ್ಯ ಹೊಂದಿತ್ತು. 800 ಕಿಲೋಮೀಟರ್ ವರೆಗೆ ಸಂಚರಿಸಿ ನಿಖರವಾದ ಗುರಿಯೊಂದಿಗೆ ಶತ್ರು ನೆಲೆಯನ್ನ ಧ್ವಂಸಗೊಳಿಸುತ್ತದೆ.